ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ವಿಚಾರವಾಗಿ ದಾವಣಗೆರೆಯಲ್ಲಿ ಇದೀಗ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ರಿಯಾಕ್ಟ್ ಮಾಡಿದ್ದಾರೆ. ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಟ್ಟರೂ ಬೆಂಬಲಿಸಬೇಕು, ಕಾಂಗ್ರೆಸ್ ಪಕ್ಷ ಗೆಲ್ಲಿಸಲು ಎಲ್ಲರೂ ಕೂಡ ಒಂದಾಗಿ ಶ್ರಮ ಪಡಬೇಕು. ದಾವಣಗೆರೆಯ ಉತ್ತರ ಭಾಗಕ್ಕಿಂತ ದಕ್ಷಿಣ ಕ್ಷೇತ್ರ ಅಭಿವೃದ್ಧಿಯಾಗಿದೆ. ದಾವಣಗೆರೆಯ ದಕ್ಷಿಣದಲ್ಲಿ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಸಾಗಬೇಕಾಗಿತ್ತು. ಈಗ ಪ್ರತಿ ಮನೆಗೂ ಕೂಡ ನೀರು ಬರ್ತಾ ಇದೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಈ ಹಿಂದೆ ದಾವಣಗೆರೆಯ ದಕ್ಷಿಣದಲ್ಲಿ ನೀರಿಗಾಗಿ ಹಾಹಾಕಾರ ಇತ್ತು, ಕಿಲೋಮೀಟರ್ ಗಟ್ಟಲೆ ಕಾಯಬೇಕಾಗಿತ್ತು. ಆದ್ರೆ ಈಗ ಮನೆಗೂ ನೀರಿದೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಹೇಳಿಕೆ ಕೊಟ್ಟಿದ್ದಾರೆ. ಶನಿವಾರಕ್ಕೆ ಗೊತ್ತಾಗುತ್ತೆ ನೋಡಪ್ಪ. ಶನಿವಾರಕ್ಕೆ ಫೈನಲ್ ಆಗುತ್ತೆ ಸರ್. ಶನಿವಾರಕ್ಕೆ ಫೈನಲ್ ಆಗುತ್ತೆ. ನಮ್ಮ ಇವತ್ತು ನ್ಯೂಸ್ನಲ್ಲಿ ನೋಡಿದೆ, ನಮ್ಮ BJPಯಿಂದ ನಮ್ಮ ಶ್ರೀನಿವಾಸ್ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಅವರು ಒಳ್ಳೆ ಸ್ನೇಹಿತ, ಒಳ್ಳೆ ನಕ್ಕಂತ ಚುನಾವಣೆ ಮಾಡೋಣ, ಒಳ್ಳೆ ಸ್ನೇಹ ಭಾವದಿಂದ ಚುನಾವಣೆ ಮಾಡಿ ಯಾವ ಗೆಲುವು ಸೋಲು ಅನ್ನೋದು ಸೆಕೆಂಡ್ರಿ. ಒಳ್ಳೆ ದಾವಣಗೆರೆ ಜನತೆಗೆ ಒಳ್ಳೆ ಒಂದು ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಒಳ್ಳೆ ಸ್ನೇಹ, ಪ್ರೇಮ, ವಿಶ್ವಾಸದಿಂದ, ಪ್ರೀತಿ ವಿಶ್ವಾಸದಿಂದ ಇದ್ದು ನಮ್ಮ ಯಾರ ಅಭ್ಯರ್ಥಿ ಆದ್ರೂ ನಮ್ಮ ಅಭ್ಯರ್ಥಿನ ಗೆಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸುರ್ಜೇವಾಲ ಬರ್ತಾರೆ ಗೊತ್ತಿಲ್ಲಪ್ಪ ನನಗೆ. ಅಲ್ಲ, ಇನ್ನೊಂದು ಮೀಟಿಂಗ್ ಆಗುತ್ತೆ ಅಂತ ಯಾರು ಮೀಟಿಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಮೀಟಿಂಗಿನ ಬಗ್ಗೆ ನಿನ್ನೆ ಕರೆದಿದ್ರು, ನಿನ್ನೆ ನನಗೆ ಹೇಳಿದರು, ನಾವೇ ಅಟೆಂಡ್ ಮಾಡ್ತೀವಿ ಅಂದರು. ಆಯ್ತು ಮಾಡ್ರಪ್ಪ, ನೀವೇ ಮಾಡಿರಿ ಅಂತ. ಯಾಕಂದರೆ ಅಭ್ಯರ್ಥಿ ಪರವಾಗಿ ಹೇಳ್ಬೇಕು ಮಾಡಬೇಕು ಅನ್ನೋದು ಬೇಡ. ನೀವು ಏನು ಡಿಸಿಷನ್ ತಗೊಂಡ್ರು ನಮಗೆ ಸ್ವಾಗತ. ಮೀಟಿಂಗಲ್ಲಿ ಸಾಕಷ್ಟು ಗೊಂದಲ ಆಯಿತು ಸರ್. ಅದು ಇಲ್ಲಪ್ಪ, ಯಾವುದು ಐದಕ್ಕೆ ಟಿಕೆಟ್ ಕೊಡಬೇಕು ಅಂತೇಳಿ ಸಾಕಷ್ಟು ಗೊಂದಲ ಮಾಡಿ ಮೊನ್ನೆ ನಿಮ್ಮ ಕಾಂಗ್ರೆಸ್ ಆಫೀಸಲ್ಲಿ ಕಾಂಗ್ರೆಸ್ ಕಚೇರಿ ಎಲ್ಲರೂ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಇಲ್ಲಿ ಕಾಂಗ್ರೆಸ್ ಅಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ಲಿಕ್ಕೆ ಗೊಂದಲ ಇದೆಯಾ ಇಲ್ವೋ ಗೊತ್ತಿಲ್ಲ, ಆದ್ರೆ ಇರೋಂಥದ್ದು ಸತ್ಯ ಅಂತ ಅನ್ಸುತ್ತೆ. ಇಲ್ಲ ಅಂತಂದ್ರೆ ಇಷ್ಟರಲ್ಲಿ ಇವರು ಟಿಕೆಟ್ ಅನೌನ್ಸ್ ಮಾಡಬೇಕಿತ್ತು. ಆದ್ರೆ ಇಲ್ಲಿ ಮಲ್ಲಿಕಾರ್ಜುನ್ ಅವ್ರು ಹೇಳ್ತಾ ಇರೋಂಥದ್ದು ಯಾವುದೇ ಗೊಂದಲ ಇಲ್ಲ, ಅದಕ್ಕೂ ಏನು ಸಂಬಂಧವೇ ಇಲ್ಲ, ಎಲ್ಲವೂ ಕೂಡ ನಾರ್ಮಲ್ ಆಗಿದೆ ಅನ್ನೋ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಇರ್ಬೋದು, ಯಾರಿಗೆ ಟಿಕೆಟ್ ಘೋಷಣೆ ಆಗ್ಬೋದು ಅಂತ? ಇದೀಗ ಎಸ್ಎಸ್ ಮಲ್ಲಿಕಾರ್ಜುನ್ ಕೊಟ್ಟಿರುವಂತಹ ಹೇಳಿಕೆ ಇದು. ಎಲ್ಲರೂ ಕೂಡ ಪಕ್ಷಕ್ಕೋಸ್ಕರ ಕೆಲಸ ಮಾಡಬೇಕು, ಅದ್ರ ಹೊರತಾಗಿ ಯಾವುದೇ ಗೊಂದಲ ಇಲ್ಲ, ಟಿಕೆಟ್ ವಿಚಾರದಲ್ಲಿ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ನಿಜವಾಗ್ಲೂ ಗೊಂದಲ ಇಲ್ಲ ಅಂತಂದ್ರೆ ಇಷ್ಟರಲ್ಲಿ ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಬೇಕಿತ್ತು, ಆದರೆ ಈಗಲೂ ಕೂಡ ಘೋಷಣೆ ಆಗಿಲ್ಲ. ದಾವಣಗೆರೆಯಲ್ಲಿ ಒಂದು ಕತೆ ಇದೆ, ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ಒಂದು ಕತೆ ಇದೆ. ಬೇರೆ ಬೇರೆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂಥ ಕಾಂಪಿಟೇಷನ್ ಇರುವಂಥದ್ದು. ಹಾಗಾಗಿ ಈಗ ದಾವಣಗೆರೆಯಲ್ಲಿ ಏನಾಗುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ. ಏಪ್ರಿಲ್ 9ನೇ ತಾರೀಕೇನೋ ಚುನಾವಣೆ ನಡೆಯುತ್ತೆ, ಆದರೆ ತುಂಬಾ ಕಡಿಮೆ ಸಮಯ ಇದೆ, ಈಗಲೂ ಕೂಡ ಅಭ್ಯರ್ಥಿ ಘೋಷಣೆ ಆಗಿಲ್ಲ. ಇದು ಬಿಜೆಪಿಗೆ ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಎರಡೂ ಕ್ಷೇತ್ರದಿಂದ ಬಿಜೆಪಿ ಪಕ್ಷದಿಂದ ಯಾರು ಕಣಕ್ಕಿಳಿತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಅಲ್ಲಿ ಬಿಜೆಪಿ ಪಕ್ಷ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದೆ. ಆದರೆ ಕಾಂಗ್ರೆಸ್ ಪಕ್ಷದಿಂದ ಈಗಲೂ ಕೂಡ ಘೋಷಣೆ ಆಗಿಲ್ಲ. ಆದರೆ ಇಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳ್ತಾ ಇರುವಂಥದ್ದು ಆ ರೀತಿ ಗೊಂದಲ ಏನೂ ಇಲ್ಲ, ಎಲ್ಲವೂ ಕೂಡ ನಾರ್ಮಲ್ ಆಗಿದೆ, ಟಿಕೆಟ್ ಘೋಷಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸುರ್ಜೇವಾಲ ಅವರು ಬರ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಕೇಳಿದಾಗ ಇಲ್ಲ, ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತಿದ್ದಾರೆ. ಹಾಗಾಗಿ ಇಲ್ಲಿ ಸುರ್ಜೇವಾಲ ಅವರು ಬರ್ತಾ ಇರುವಂಥದ್ದು ಇದೇ ವಿಚಾರವಾಗಿ ಇವತ್ತೇ ಆಲ್ಮೋಸ್ಟ್ 99% ಟಿಕೆಟ್ ಘೋಷಣೆ ಆಗುತ್ತೆ, ಅದು ಸದ್ಯಕ್ಕೆ ಇರುವಂಥ ಮಾಹಿತಿ. ಆದರೆ ಅವ್ರು ಹೇಳ್ತಾ ಇರೋ ಪ್ರಕಾರ ಅವ್ರಿಗೇನೂ ಮಾಹಿತಿನೇ ಇಲ್ಲ, ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಸತ್ಯನೋ ಎಷ್ಟು ಸುಳ್ಳು ಏನೋ ಗೊತ್ತಿಲ್ಲ. ಆದರೆ ಈ ಒಂದು ಚುನಾವಣೆ ಯಾರಿಗೆ ಪ್ಲಸ್ ಆಗುತ್ತೆ, ಯಾರಿಗೆ ಮೈನಸ್ ಆಗಿದೆ, ಎಷ್ಟು ಯಾರಿಗೆ ಪಾಸಿಟಿವ್ ಆಗ್ಬೋದು ಅನ್ನುವಂಥದ್ದು ಟೈಮ್ ಹತ್ತಿರ ಬರ್ತಾ ಇದ್ದಂತೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇನ್ನು ಎಲ್ಲ ಪಕ್ಷಗಳಿಂದ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಏನೆಲ್ಲ ತಯಾರಿಗಳು ಬೇಕು, ಒಂದು ಕಡೆ ಸಿದ್ಧತೆಗಳು ಕೂಡ ನಡೀತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಬಸವರಾಜ್, ಇಲ್ಲಿ ಕಾಂಗ್ರೆಸ್ ಇಂದ ಈಗಲೂ ಕೂಡ ಅಭ್ಯರ್ಥಿಗಳ ಘೋಷಣೆ ಆಗಿಲ್ಲ ಎರಡೂ ಕ್ಷೇತ್ರಗಳಿಗೂ ಕೂಡ. ಮತ್ತೊಂದು ಕಡೆ ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳ್ತಾರೆ ಯಾವುದೇ ಗೊಂದಲ ಇಲ್ಲ, ಎಲ್ಲವೂ ಕೂಡ ಟಿಕೆಟ್ ಘೋಷಣೆ ಆಗುತ್ತೆ, ಆತರ ಏನ್ ಸಮಸ್ಯೆನೇ ಇಲ್ಲ ಅಂತ ಹೇಳಿ. ಸಮಸ್ಯೆ ಇಲ್ಲ, ಗೊಂದಲ ಇಲ್ಲ ಅಂತಂದ್ರೆ ಮತ್ತೆ ಇಷ್ಟರಲ್ಲಿ ಟಿಕೆಟ್ ಘೋಷಣೆ ಆಗ್ಬೇಕಿತ್ತು, ಮತ್ತೆ ಆಗಿಲ್ಲ, ಮತ್ತೆ ಯಾವುದೇ ಮಾಹಿತಿ ಇಲ್ಲ ಅಂತಾನು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಭಾಗದಲ್ಲಿ ಏನಾಗಬಹುದು ಬೆಳವಣಿಗೆ? ರೋಹಿಣಿ, ಈಗಾಗಲೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸ್ಟೇಟ್ ಆಯ್ಕೆ ಮಾಡುವಂತದ್ದೇ ಕಾಂಗ್ರೆಸ್ ನಾಯಕರಿಗೆ ಒಂದು ತಲೆನೋವಾಗಿ ಪರಿಣಮಿಸಿದೆ. ಈಗಾಗಲೇ 2 ಹಂತದಲ್ಲಿ ಸಭೆಯನ್ನು ಕೂಡ ಮಾಡಿದ್ದಾರೆ. ಆ ಸಭೆಯಲ್ಲೂ ಕೂಡ ಸ್ಪಷ್ಟತೆಯಾಗಿ ಇನ್ನೂ ಸಿಕ್ಕಿಲ್ಲ.
ಈ ಒಂದು ನಿಟ್ಟಿನಲ್ಲಿ ಟಿಕೆಟ್ ಅನ್ನು ಘೋಷಣೆ ಮಾಡತಕ್ಕಂಥದ್ದು ಇನ್ನೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಆಗಿಲ್ಲ. ಹಾಗಾಗಿ ಇವತ್ತು ಕೂಡ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಮಾಡಿದ್ದಾರೆ. ಇವತ್ತು ಅಂತಿಮ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಇದರ ನಡುವೆ ಎಲ್ಲೋ ಒಂದ್ ಕಡೆ 2 ಬಾರಿ ಏನ್ ಸಭೆ ಆಗಿದೆ, ಆ ಸಭೆಯಲ್ಲಿ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುತೇಕವಾಗಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆನೇ ಕೊಡಬೇಕು ಅನ್ನುವಂಥದ್ದು ಕೂಡ ಒಂದಿಷ್ಟು ಸಚಿವರ ಅಭಿಪ್ರಾಯ ತಿಳಿಸಿದ್ದಾರೆ ಅನ್ನುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರನಿಗೆ ಕೂಡ ಕೊಡಬೇಕು ಅನ್ನುವಂಥದ್ದು ಅವ್ರದ್ದು ಕೂಡ ಸಾಕಷ್ಟು ಒತ್ತಾಯ ಇದೆ. ಮತ್ತೆ ಅವರ ಪತ್ನಿ ಕೂಡ ಅಲ್ಲಿ ದೆಹಲಿಯಲ್ಲಿ DCM DK ಶಿವಕುಮಾರ್ ಅವರ ಬಳಿ ಹೋಗಿ ಮನವಿ ಕೂಡ ಮಾಡಿಕೊಂಡು ಮಗನಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು. ಹಾಗಾಗಿ ಇದೀಗ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಸಾಕಷ್ಟು ವಿಶ್ವಾಸದಲ್ಲಿದ್ದಾರೆ, ನಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ. ಹಾಗಾಗಿ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ಲಿಕ್ಕೂ ಕೂಡ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ತೆರಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅಂದ್ರೆ ಕೆಲವು ಪಕ್ಷದ ನಾಯಕರು ಸೂಚನೆಯನ್ನ ಕೊಟ್ರ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಆದ್ರೆ ಅಧಿಕೃತವಾಗಿ ಇನ್ನೂ ಕೂಡ ಅವರಿಗೆ ಟಿಕೆಟ್ ಅನ್ನುವಂಥದ್ದು ಇನ್ನೂ ಕೂಡ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿಲ್ಲ. ಅದ್ಯಾದ್ರೂ ಕೂಡ ಇವತ್ತು ನಾಮಿನೇಷನ್ ಮಾಡ್ಲಿಕ್ಕೆ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಹೋಗ್ತಾ ಇದ್ದಾನೆ ಸಮರ್ಥ ಅವರು ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಇದೀಗ ಒಂದು ರೀತಿಯಲ್ಲಿ ಸುರ್ಜೇವಾಲಾ ಅವರು ಬಂದ ಬಳಿಕ ಅಧಿಕೃತವಾಗಿ ಘೋಷಣೆ ಮಾಡ್ತಾರ ಅಥವಾ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕುತೂಹಲ ಕೆಳೆ ಮಾಡಿಕೊಡ್ತಾ ಇದೆ. ರೋಶಿನಿ. ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಎರಡೂ ಪಕ್ಷಗಳಲ್ಲಿ ಅದಾದ ನಂತರ ಎರಡೂ ಕ್ಷೇತ್ರಗಳಲ್ಲಿ ಒಂದೊಂದು ರೀತಿಯಾಗಿ ಗೊಂದಲ ಇದೆ. ಅದರಲ್ಲೂ ಕೂಡ ಈಗ ದಾವಣಗೆರೆ ಕತೆ ಯಾಕೆ ಈ ರೀತಿಯಾಗಿದೆ ಅಂತಂದ್ರೆ ಇಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದವರಿಗೆ ಟಿಕೆಟ್ ಘೋಷಣೆ ಆಗಬೇಕು, ಅದರ ಹೊರತಾಗಿ ಇಲ್ಲಿ ಯಾವುದೇ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋಂಥ ಚರ್ಚೆ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಅಂದ್ರೆ ಮುಸ್ಲಿಮರಿಗೂ ಕೂಡ ಒಂದು ಅವಕಾಶ ಕೊಡಬೇಕು ಅನ್ನುವಂಥದ್ದು ದಾವಣಗೆರೆಯಲ್ಲಿ ನಡೀತಾ ಇರುವಂತಹ ಸದ್ಯದ ಜಟಾಪಟಿ.